ಅದೇನು ಹೇಳ್ತಿದ್ಯೋ ನನಗೇನು ಅರ್ಥ ಆಗ್ತಿಲ್ಲ ಮಗ, ಕ್ಲಿಯರಾಗಿ ಹೇಳು. ನೀನು ವಿತೌಟ್ ಎನಿ ಡಿಲೇ ನಿನ್ನ ಫೀಲಿಂಗ್ಸ್ನ ಸೀತಾ ಅವ್ರ ಹತ್ರ ಹೇಳ್ಕೋಬೇಕು. ಹೇಳ್ಕೊಳ್ಳಿಲ್ಲ ಅಂತಂದರೆ ಅವ್ರು ಯಾವತ್ತೂ ನಿನ್ನ ಜೀವನದಲ್ಲಿ ಇರಲ್ಲ. ನೀನು ಹೇಳ್ಕೋಬೇಕು ರಾಮ್. ಏಯ್ ದಡ್ಡ, ಶಿ ಇಸ್ ಜಸ್ಟ್ ಮೈ ಫ್ರೆಂಡ್. ಈ ನಾಟಕ ಇನ್ನೆಷ್ಟು ದಿನ ಮಗ? ಇದು ನಾಟಕ ಅಲ್ಲ, ನಿಜ. ಸೀತಾ ಇಸ್ ಜಸ್ಟ್ ಮೈ ಗುಡ್ ಫ್ರೆಂಡ್ ಅಷ್ಟೇ. ಅವ್ರು ನನ್ನ ಲೈಫಲ್ಲಿ ಇರಲ್ಲ ಅಂದರೆ ಏನೋ ಮಾತಾಡ್ತಿದ್ಯಾ? ಇನ್ನೆಲ್ಲೋ ಹೋಗ್ತಾರವರು. ನೀನು ಹೀಗೆ ಸುಮ್ಮನಿದ್ರೆ ಅವ್ರು ಖಂಡಿತವಾಗ್ಲೂ ನಿನ್ನ ಲೈಫಿಂದ ದೂರ ಆಗ್ಬಿಡ್ತಾರೆ. ನೀನು ನಿನ್ನ ಪಾಸ್ಟಿಂದ ಮೂವ್ ಆನ್ ಆಗಿದ್ಯಾ ಅಂತ ಬಾಯಿ ಮಾತಲ್ಲಿ ಮಾತ್ರ ಹೇಳಿದ್ಯಾ. ಈಗ ಅದನ್ನು ತೋರಿಸು. ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಸೀತಾ ಅವ್ರ ಹತ್ರ ಹೇಳ್ಕೊ. ಎಲ್ಲಿ ಹೇಳ್ತೀಯಾ, ಹೇಗೆ ಹೇಳ್ತೀಯಾ, ಅದು ನಿನಗೆ ಮಾತ್ರ ಬಿಟ್ಟಿದ್ದು. ನಿನ್ನ ಬದುಕನ್ನ ನೀನು ಉಳಿಸ್ಕೋಬೇಕು ಅಂತಂದರೆ ಇದೊಂದೇ ದಾರಿ ಇರೋದು. ಗುರು, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಪ್ಪ? ಅದಾದರೂ ಹೇಳು. ಎಲ್ಗೂ ಇಲ್ಲ. ದಾರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ಅಲ್ಲಿಗೆ ಹೋಗ್ತಿದ್ದೀವಿ. ಏನೋ ಆಗಿದೆ ನಿಂಗೆ ಅಶೋಕ. ಮಗ, ನನಗೆ ನನ್ನ ಫ್ರೆಂಡ್ ಮುಖ್ಯ. ನೀನು ಒಬ್ಬನ್ನೇ ಬಿಟ್ಟರೆ ಎಲ್ಲಿ ಯಾರಾದರೂ ನಿನ್ನ ತಲೆ ಕೆಡಿಸಿ ಮತ್ತೆ ನಿನ್ನ ದೇಶ ಬಿಟ್ಟು ಹೋಗೋ ಥರ ಮಾಡಿಬಿಡ್ತಾರೇನೋ ಅಂತ ಭಯ ನನಗೆ. ನನಗೆ ನೀನು ಮುಖ್ಯ, ನಿನ್ನ ಸಂತೋಷ ಮುಖ್ಯ ಅಷ್ಟೇ. ನೀನು ಅನ್ನೆಸೆಸರಿಲಿ ಭಯ ಪಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನೋಡು, ಯಾರೂ ನನ್ನ ಟಾರ್ಗೆಟ್ ಮಾಡ್ತಿಲ್ಲ. ನನ್ನ ಮೇಲೆ ಆಣೆ, ನಾನು ನಿಜ ಹೇಳ್ತೀನಿ. ಸಾಕಾ? ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಹೇಳಿದ ಅಂಗಡಿಗೆ ಏನಾದ್ರು ಹೋಗಿದ್ರೆ ಫಿಟ್ ಆಗದೆ ಇರೋ ಗ್ಯಾಸ್ಕೆಟ್ ಕೊಟ್ಟಿರೋನು. ಸರಿ, ಇವಾಗ ಸಿಕ್ತೋ ಇಲ್ವೋ? ಈ ಮೂರ್ತಿ ಹೋದ್ಮೇಲೆ ಸಿಗದೆ ಇರುತ್ತಾ? ಸರಿ, ಅವಳೆಲ್ಲಿ? ಯಾರು? ಆಟ ಆಡಕ್ ಹೋದ್ಲಾ? ಯಾರೇ? ಅಯ್ಯೋ ಸಿಹಿರಿ, ನಿಮ್ ಜೊತೆ ಬಂದ್ಲಲ್ಲ, ಎಲ್ಲಿ? ಅವಳು ಇಷ್ಟೊತ್ತಿನಲ್ಲಿ ಎಲ್ಲೇ ಇರ್ತಾಳೆ? ಅವಳು ಸ್ಕೂಲ್ಗೆ ಹೋಗಿರ್ತಾಳೆ. ರೀ, ಅವಳು ನಿಮ್ ಜೊತೆನೆ ಬಂದ್ಲಲ್ಲ. ಬಿಸಿಲು ಬೇಡ, ಕರ್ಕೊಂಡು ಹೋಗ್ಬೇಡಿ, ಇನ್ನು ನೀವೇ ಕರ್ಕೊಂಡು ಹೋದ್ರಿ. ಎಲ್ಲಿ ಬಿಟ್ಬಿಟ್ಟು ಬಂದ್ರಿ? ಹಾ, ಸಿಹಿ ಪುಟ್ಟಿ ಅವಳು ನನ್ನ ಜೊತೆ ಬಂದ್ಲ? ಅಯ್ಯೋ ದೇವ್ರೆ, ಏನ್ರಿ ನೀವು? ಅವಳು ಸ್ಕೂಲು ನಾನು ಕರ್ಕೊಂಡೋಗಿ ಹೇಳ್ಬಿಟ್ಟೆ ನಾನು. ಅಯ್ಯೋ, ಓ ಸಿ 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 ಅಯ್ಯೋ ದೇವ್ರೆ, ಏನ್ ಕೆಲಸ ಮಾಡ್ತಾರಪ್ಪ ಇವರು. ಅಯ್ಯೋ, ಸೀಟ್ ಕಾಪಾಡಪ್ಪ. ಸಿಹಿ ಸಿಕ್ಕರೆ ಸಾಕಪ್ಪ ದೇವ್ರೆ. ಏನಪ್ಪ ಇವ್ರ ಮರವಿಂದ ಏನೇನಾಗತ್ತೆ, ಇನ್ನು ಏನೇನು ಅನುಭವಿಸ್ಬೇಕೋ ನಾನು. ಸೀತಾ ಕೇಳಿದ್ರೆ ಏನಪ್ಪ ಹೇಳೋದು? ಸದ್ಯ ದೇವ್ರ ಇದನ್ನ ಅವಳು ಸಿಕ್ಕರೆ ಸಾಕಪ್ಪ. ಅವಳಿಗೇನು ಅಪಾಯ ಆಗಿರ್ಬಾರ್ದಪ್ಪ ದೇವ್ರೆ, ಕಾಪಾಡಪ್ಪ. ಅಯ್ಯೋ, ಹಳೆಯದೇನೇ ಇರಲಿ ಬಿಡು, ಅದು ಯಾವುದು ಕೊನೆಯದಲ್ಲವಲ್ಲ. ಹಳೆಯದೇನೇ ಇರಲಿ ಬಿಡು, ಅದು ಯಾವುದು ಕೊನೆಯದಲ್ಲವಲ್ಲ. ಅವರು ಯಾರ್ಯಾರೋ ಬಂದರು ಹೋದರು, ಜೊತೆಗೆ ಯಾರೂ ಉಳಿಯಲಿಲ್ಲ. ಏನು ಬ್ರದರ್, ಇವತ್ತು ಸೈಡ್ ಡಿಶ್ಗೆ ಏನು ಕುಕ್ ಮಾಡ್ಕೊಂಡಿಲ್ವಾ? ಕೈಯಲ್ಲಿ ಬುಕ್ ಇಟ್ಕೊಂಡ್ಬಿಟ್ಟಿದ್ಯಾ? ಬ್ರದರ್, ನೀನು ಈ ಥರ ಓದಿದ್ದು ನಾನು ನೋಡಿದ್ದು ಬಹುಶಃ ಡಿಗ್ರಿಲಿ ಅನ್ಸುತ್ತೆ ಬ್ರದರ್. ಅಪ್ಪನ ಯಾಮಾರ್ಸಕ್ಕೆ ಅಂತ ಕೈಯಲ್ಲಿ ಬುಕ್ ಇಟ್ಕೊಂಡು ಡ್ರಾಮಾ ಆಡ್ತಾ ಇದ್ದೆ. ಅದು ಈಗ ಯಾರನ್ನ ಯಾಮಾರ್ಸಕ್ಕೆ ಡ್ರಾಮಾ? ಅದು ಚಿಕ್ಕವರಿದ್ದಾಗ ದೊಡ್ಡವ್ರನ್ನ ಯಾಮರ್ಸಕ್ಕೆ ಅಂತ ಕೈಯಲ್ಲಿ ಬುಕ್ ಇಟ್ಕೊಂಡು ಡ್ರಾಮಾ ಆಡ್ತಾ ಇದ್ವಿ. ಹಾಂ, ದೊಡ್ಡವರಾದ್ಮೇಲೆ ಬೇರೆಯವ್ರ ಡ್ರಾಮಾ ನಮ್ಮನ್ನು ಯಾಮಾರಿಸ್ಬಾರ್ದಲ್ಲ ಅಂತ ಕೈಲಿ ಬುಕ್ ಇಟ್ಕೊತಾ ಇದ್ದೀವಿ. ಸತ್ಯವಾದ ಮಾತು ಕಣ, ಸತ್ಯವಾದ ಮಾತು. ಆದರೆ ನಯಾ ಪೈಸಾ ಅರ್ಥವಾಗಲಿಲ್ಲ ನನಗೆ. ಈ DRS ತಗೊಂಡಾಗ ಅಂಪೈರ್ಸ್ ಕಾಲ್ ಅಂತ ತಲೆಗೆ ಹುಳ ಬಿಟ್ಬಿಡ್ತಾರಲ್ಲ, ಹಂಗಾಗೋಯ್ತು ಬ್ರದರ್. ಇದು ತಲೆಗೆ ಹುಳ ಬಿಟ್ಕೊಳ್ಳೋಂಥದ್ದು ಏನಿಲ್ಲ. ಮನಸ್ಸು ಹಗುರಾಗಂಥದ್ದು ಒಂದು ಕವಿತೆ ಓದ್ತೀನಿ ಕೇಳು. ಅವರು ಬಿಂಬ ಕಾಣಬಾರದೆಂದು ಕನ್ನಡಿಗಳನ್ನೆಲ್ಲ ಎತ್ತಿಟ್ಟರು. ಕಣ್ಣ ಪಾಪೆಯಲ್ಲಿ ಅಚ್ಚಾಗಿರುವ ಬಿಂಬವನ್ನು
ಅವರು ಹೇಗೆ ತಾನೇ ತೊಡೆದು ಹಾಕುವರು? ಲೋ 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 ತಮ್ಮಯ್ಯ, ನಿನ್ನ ದಮ್ಮಯ್ಯ ಕಣ. ಈ ಕವಿತೆ ಗಿವಿತೆ ಎಲ್ಲ ನಂಗೆ ಅರ್ಥ ಆಗಲ್ಲ, ಅಲರ್ಜಿ. ಸುಮ್ಮನೆ ನನಗೆ ಟೀಚರ್ ಆಗೋದ್ರ ಬದಲು ಈ ಟೀಚರ್ಸು ಇಲ್ಲಿಗೆ ಬರೋದು ಒಳ್ಳೇದು. ವಾ, ಇದೇನಿದು? ಏನಿದು ಅಂದರೆ ರಾಜ ಇಷ್ಟೊತ್ತಿಗೆ? ನೀನು ಯಾವಾಗಪ್ಪ ಮುಹೂರ್ತೆಲ್ಲ ನೋಡೋಕೆ ಶುರು ಮಾಡಿದೆ? ಅಪ್ಪ ನಿನಗೆ ಮಂಗಳಾರತಿ ಮಾಡಿದ್ರಲ್ಲ ಅವಾಗಿಂದ. ಬಂಗಾರಿ ಬಂಗಾರಿ ಲೋತಮ್ಮ, ಸುಖಜೀವಿ ಕಣ ನೀನು. ಹಾಡು ಹಗಲೇ ಮನೇಲಿ ಎಲ್ಲರ ಮುಂದೆ ಕೂತ್ಕೊಂಡು ಕುಡಿದ್ರು ಯಾರು ಕೇಳಲ್ವಲ್ಲ ನೀನು. ಅದೇ ನಾನು ಒಂದು ಸ್ವಲ್ಪ ವಾಸನೆ ಬಂದ್ರೆ ಸಾಕು, ಲಬ 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 ಅಂದ್ಬಿಡ್ತಾರೆ ಮನೆಯವರೆಲ್ಲ. ಸತ್ಯವಂತರಿಗಷ್ಟೇ ಇದು ಕಾಲ. ವಿಶ್ವ ಮಾನವರಿಗಿದು ಕಾಲ. ನಾನು ನಿಂತರನೇ ಆಗ್ತಿದ್ದೀನೋ. ಅಣ್ಣ, ನೀನು ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಕುಡಿಬೋದಿತ್ತಪ್ಪ. ಎಲ್ಲ ಬಿಟ್ಬಿಟ್ಟು ಮನೆಗೆ ಬಂದು ತಮ್ಮನ ಜೊತೆ ಸಂಘ ಕಟ್ಟೋ ಅಗತ್ಯ ಏನಿದೆ? ನೋಡ್ತಮ್ಮ, ನಾವು ಎಲ್ಲೇ ಹೋದರೂ ಈ ಟಿಪ್ಸ್ ಕೊಡ್ತೀವಲ್ಲ, ಅಲ್ಲಿವರೆಗೂ ಅಷ್ಟೇ ನಮಗೆ ಬೆಲೆ ಕಣ. ಆದರೆ ತಮ್ಮನ ಜೊತೆ ಹಾಗಲ್ವಲ್ಲ. ಚೆಸ್. ಅಣ್ಣ, ನೀನು ಕುಡಿತಿದ್ದೆ ಅನ್ನೋದು ನನಗೆ ಮಾತ್ರ ಗುಟ್ಟಾಗಿ ಉಳಿದಿತ್ತು ನೋಡು. ಅಯ್ಯ ಬಿಡು ಬ್ರದರ್, ಈ ಗುಟ್ಟುಗಳಿರೋದೇ ರಟ್ಟಾಗೋದಕ್ಕೆ. ಈಗ ಅಲ್ಲಿ ಅವರಿಬ್ರು ಆಡ್ತಿದ್ದಾರಲ್ಲ, ಹಂಗೆ ಸಾಕಾಗಿದೆ ಆಟ ಅಂತೂ. ಅಲ್ಲ, ಬಾಸ್ ಅಲ್ಲ, ಎಂಪ್ಲಾಯಿ ಅಲ್ಲ. ಇದ್ಯಾವ್ದಿದು ಮಾಡ್ರನ್ ಕವಿತೆ? ಅದು ಹೋಗ್ಲಿ ಬಿಡು ಬ್ರದರ್, ಇಂತಗ ಕುಡಿಯೋ ನೀನ. ಅಣ್ಣ, ಅಪ್ಪಂಗೆ ಗೊತ್ತಾದ್ರೇನು? ಎಗರಾಡ್ತಾರೆ, ಕೂಗಾಡ್ಲಿ ಬಿಡು. ನಮ್ಮಿಂದ ಅವ್ರಿಗೇನು ಆಗಬಾರ್ದು. ಗೊತ್ತಮ್ಮ, ಅವರಿಂದನೂ ನಮ್ಗೇನು ಆಗಲೇ ಇಲ್ವಲ್ಲೋ. ಬಂಗಾರಿ ಮಗ ಹುಟ್ಟಿ ಬಂಗಾರಿ
ನೀನು ತಲೆ ಕೆಡಿಸ್ಕೋಬೇಡ ಬಿಡಪ್ಪ. ಅಲ್ಲ, ಅಪ್ಪ ಅವತ್ತು ಹ್ಞೂ ಅಂದಿದ್ರೆ ನಾನು ಇಂಡಿಯಾ ಟೀಮ್ಗೆ ಆಡ್ತಿದ್ದೆ ಕಣೋ, ರಣಜಿ ಪ್ಲೇಯರ್ ನಾನು. ಆದ್ರೆ ಶೂನ್ಯ ಆಗೋಯ್ತು ಬದುಕು ನಂದು. ಅಲ್ಲ, ಎಲ್ರಪ್ಪಂದ್ರು ಹೀಗೇನಾ ಅಥವಾ ನಮ್ಮಪ್ಪ ಮಾತ್ರ ಏನಾದ್ರು ಸ್ಪೆಷಲ್ಲ? ಅಣ್ಣ, ಬಿಡ, ಯಪ್ಪಂದ್ರೆ ಹೀಗೆ. ಅವ್ರಿಗೆ ಅವ್ರ ಮಕ್ಕಳ ಆಸೆಗಳೇ ಅಲ್ಲ, ಅವ್ರ ಮಕ್ಕಳ ಕನಸುಗಳೇ ಅಲ್ಲ. ಯಾವುದೋ ಬೇಡದೇ ಇರೋ ಬಿಸ್ನೆಸ್ ಮಾಡೋದಕ್ಕೆ ಕೂಡಿಸ್ಬಿಟ್ರು ನನ್ನನ್ನು. ಬೇಕೋ ಬೇಡವೋ ಅಂತಾನು ಕೇಳಲಿಲ್ಲ. ಅತ್ತೆ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ಬಿಟ್ರು. ಅಲ್ಲ, ಆದರೂ ನೀನು ಏನು ಮಾಡಬೇಕು ಅಂತಿದ್ಯೋ ಅದಕ್ಕೂ ಓಕೆ ಅಂದಿದಾರಲ್ಲ. ಅದಕ್ಕೆ ನಾನೇನೋ ಪ್ರೂವ್ ಮಾಡಿ ತೋರಿಸ್ಬೇಕಂತಲ್ಲಪ್ಪ. ಈ ಎಕ್ಸ್ಪೀರಿಯನ್ಸ್ ಇಲ್ಲದೆ ಕೆಲಸ ಕೊಡಲ್ಲ, ಕೆಲಸ ಕೊಡದೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಹಾಗೆ ಅಣ್ಣ, ಕನಸುಗಳಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ನೀನು ಇಂಡಿಯನ್ ಟೀಮಲ್ಲಿ ಇಲ್ಲ ಅಂದ್ರೆ ಏನಾಯ್ತು, ಹೊಸದೊಂದು ಕನಸು ಕಟ್ಟು. ಯಾವತ್ತು ಮನುಷ್ಯ ಹಳೆ ಗ್ಲೋರಿಲಿ ಬದುಕಬಾರ್ದು, ಹಳೆ ಗೋರಿಗಳನ್ನ ಎದೆಯಲ್ಲಿ ಎತ್ಕೊಂಡು ತಿರುಗಬಾರ್ದು ನಂತರ. ಗೋರಿನ? ಯಾವ ಗೋರಿ? ಗೋರಿ ಏನ್ಬಿಟ್ನ ನಾನು? ಅದಲ್ಲ, ಅಪರೂಪಕ್ಕೆ ನನ್ನ ಜೊತೆ ಕೂತಿದ್ಯಾ ನೀನು ಆರಾಮಾಗಿ ಕೂತ್ಕೊ. ನೀನು ಇನ್ನೊಂದು ಕವಿತೆ ಇದೆ, ಹೇಳ. ತಮ್ಮಯ್ಯ, ನಿಂದಮ್ಮಯ್ಯ, ಬೇಡ ಕಣ ಈ ಕವಿತೆ. ನೋಡು, ಕವಿತಾ ಬಗ್ಗೆ ಏನಾದ್ರು ಹೇಳು, ನಾನು ಕೇಳಿಸ್ಕೊತೀನಿ. ಆದ್ರೆ ಕವಿತೆ ಮಾತ್ರ ಬೇಡ ಬ್ರದರ್. ಪುಟ, ರೋಡ್ ಕ್ರಾಸ್ ಮಾಡ್ಬೇಕಾ? ನಾ ಕ್ರಾಸ್ ಮಾಡ್ತೀನಿ ಬಾ ಪುಟ. ಪುಟಿ, ತುಂಬಾ ಸುಸ್ತಾಗಿದ್ಯಾ? ನೀರು ಕುಡಿ. ಯಾಕೆ ಪುಟ, ನೀರು ಕುಡಿಯಲ್ವಾ? ನಮ್ಮ ಅಮ್ಮ ಹೇಳಿದ್ದಾರೆ, ಗೊತ್ತಿಲ್ಲದವರು ಏನ್ ಕೊಟ್ರು ಈಸ್ಕೋಬಾರ್ದು ಅಂತ. ಥ್ಯಾಂಕ್ಸ್ ಅಂಕಲ್. ಪುಟ,
ಯಾಕೆ ಪುಟ ಅಳ್ತಾ ಇದೀಯಾ? ಯಾರನ್ನ ಹುಡುಕ್ತಾ ಇದೀಯಾ? ನಮ್ಮ ತಾತನ ಹುಡುಕ್ತೀನಿ. ತಾತ ಕಾಣಿಸ್ತಾ ಇಲ್ವಾ? ನಾವು ಕುಕ್ಕರ್ ಶಾಪಿಗೆ ಹೋಗಿದ್ವಿ, ಅಲ್ಲಿಂದ ನಮ್ಮ ತಾತ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾರೆ. ಅಯ್ಯೋ ಹೌದಾ? ಅವ್ರನ್ನ ನಾನು ಹುಡುಕೊಡ್ತೀನಿ ಬಾ. ನಿಮ್ಗೆ ನಮ್ಮ ತಾತ ಗೊತ್ತಾ? ಬಿಳಿಗಡ್ಡ ಬಿಟ್ಟಿದ್ರು ತಾನೇ. ಹೌದು, ಅವರೇ. ಎಲ್ಲಿದ್ದಾರೆ? ಅವರು ಆ ಕಡೆ ಎಲ್ಲ ಹೋದಾಗಿತ್ತು. ಬಾ ಹುಡುಕೊಡ್ತೀನಿ. ಬೇಡ ಅಂಕಲ್, ನಾನೇ ಹುಡುಕ್ತೀನಿ. ನೀನು ನಡ್ಕೊಂಡು ಹೋದ್ರೆ ತುಂಬಾ ಹೊತ್ತಾಗುತ್ತೆ. ಬಾ, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಬೇಡ ಅಂಕಲ್, ನಾನೇ ಹುಡುಕ್ತೀನಿ. ಯಾಕೆ ಇವ್ರು ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ? ಇವರು ಕೂತ್ಕೊಂಡ್ರೆ ಅಷ್ಟೇ, ಮನೆ ದಾರಿನೇ ಮರ್ತ್ಬಿಟ್ರೋ ಏನೋ. ಅಯ್ಯೋ ದೇವ್ರೆ, ಮಗುನ್ ಬೇರೆ ಕರ್ಕೊಂಡು ಹೋಗಿದಾರಲ್ಲಪ್ಪ. ಏನ್ ಮಾಡೋದೀಗ? ನಿನ್ಗೆ ಅವಾಗ್ಲೇ ಹೇಳಿಲ್ವಾ ನಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ಅಂತ? ಅಂಕಲ್ ಬಿಡಿ, ನಾನೇ ಹುಡುಕ್ತೀನಿ. ನಿನ್ ತಲೆಯಲ್ಲಿ ಆ ಥರದ್ ಯೋಚನೆ ಇದ್ರೆ ಮೊದ್ಲು ಅದನ್ನ ತೆಗೆದ್ ಬಿಸಾಕು. ಬಾಸ್ ಏನೋ ಹೇಳಿದ್ರು ಅಂತ ನೀನ್ ರೆಬಲ್ ಆಗಕ್ ಹೋದ್ರೆ ಇಡೀ ಜೀವನ ಕಷ್ಟ ಪಡ್ಬೇಕಾಗತ್ತೆ. ನಾನೇನೋ ಸಿಂಗಲ್ ಕಣೆ, ಹೇಗೋ ನಡೆಯುತ್ತೆ. ಆದ್ರೆ ನೀನು ಪಾಪ ಸಿಹಿನ್ ಕರ್ಕೊಂಡು ಆ ಬೆಳಗಾವಿಗೆಲ್ಲ ಹೋಗಿ ಜೀವನ ಮಾಡಕ್ಕಾಗತ್ತಾ? ಹೇಗೆ ಬದುಕ್ತೀಯ? ಲೈಫ್ ಇಸ್ ನಾಟ್ ಸೋ ಈಸಿ, ಇಟ್ಸ್ ವೆರಿ ಡಿಫಿಕಲ್ಟ್ ಸೀತಾ. ಹಲೋ ಅಮ್ಮ, ಹೇಳಿ. ನೋಡಮ್ಮ, ನಿಮ್ಮಪ್ಪ ಗ್ಯಾಸ್ಕೆಟ್ ಚೇಂಜ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ, ಜೊತೆಲಿ ಮಗುನೂ ಕರ್ಕೊಂಡು ಹೊರಟೋಗಿದ್ದಾರೆ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇನ್ನೂ ಬಂದೇ ಇಲ್ಲ ಕಣೆ. ಸ್ವಲ್ಪ ನೀನೊಂದ್ಸಲ ಫೋನ್ ಮಾಡ್ತೀಯಮ್ಮ? ಅಮ್ಮ, ನಾನು ಈಗಲೇ ಬಂದೆ. ಏನಾಯ್ತೆ? ಏಯ್, ಓ ಗಾಡ್, ಇಲ್ಲಿ ಏನಾಗ್ತಿದೆ? ಪಾಪ ಸೀತಂಗೆ ಲೈಫಲ್ಲಿ ಆಲ್ರೆಡಿ ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಅದ್ರಲ್ಲಿ ನಂದೊಂದು ಆ್ಯಡ್ ಆನ್. ಸೀತಾ, ಏನಾಯ್ತೆ? ಟೈಮ್ ಇಲ್ಲ ಕಣೆ, ನಾನು ಹೊರಡ್ಬೇಕು. ಬಾಯ್. ಏಯ್, ಓ ಗಾಡ್, ಈ ಬಾಸ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಟ್ರಾನ್ಸ್ಫರ್ ನಾನೇ ತಗೋತೀನಿ ಅಂತ ಫಸ್ಟ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ.